ಫರ್ಟಿಫಿಟ್ ಅಂತ. ಇದರಲ್ಲಿ ನೈಟ್ರೋಜನ್ 15, ಫಾಸ್ಫರಸ್ 10, ಪೊಟ್ಯಾಶ್ 15, ಜಿಂಕು ಪ್ಲಸ್ ಬೋರಾನ್ 2 ಇರುತ್ತೆ. ಇದು ಫಸ್ಟು 10 ದಿನದಿಂದ 20-25 ದಿನವರೆಗೂ ಈ ಸ್ಪೆಷಲ್ ಸ್ಟೇಜ್ 1 ಬಿಡ್ಬೋದು. ಇದರಲ್ಲಿ ಗ್ರೀನ್ನೆಸ್ಸು, ಬ್ರಾಂಚಸ್ ಹೊಡೆಯೋದು, ಈ ಹಳದಿ ರೋಗ ಬರುತ್ತೆ ಕೆಳಗಡೆ ಎಲ್ಲ, ತೆಲುಗಲ್ಲಿ ಪುಂಡಾಕ್ ಅಂತಾರೆ, ಅದೆಲ್ಲ ಪೂರ್ತಿ ಕಂಟ್ರೋಲ್ ಆಗಿ ಎಳೆ ದಪ್ಪ ಬರುತ್ತೆ. ಇದು ಪಂಗಿ ಸೈಡು ಏನು ಸ್ವಲ್ಪ ಒಂದು 15 ದಿನ ಇದು ಬಿಟ್ಟ ಮೇಲೆ ಒಂದು 10 ದಿನ ಏನು ಹೊಡೆಯಂಗಿಲ್ಲ, 90%. ಇದು ಜಿಂಕ್ ಇದರಲ್ಲಿ ಇರೋದ್ರಿಂದ ಗ್ರೀನ್ನೆಸ್ಸು, ಹಸಿರು ಕಲರ್ ವಿಪರೀತ ಬರುತ್ತೆ. ಹಸಿರು ಕಲರ್ ಕೊಡಿ ಸುಡಿ ಅನ್ನೋ ತೆಲುಗಲ್ಲ ಸುಡಿ ಅಂತಾರೆ, ಅದು ದಪ್ಪ ಬಂದು ಚೆನ್ನಾಗಿದೆ. ಇದರಲ್ಲಿ ಸ್ವಲ್ಪ ಡೆವಲಪ್ಮೆಂಟ್ 1261 ಬಿಡೋ ಬದಲು ಇದರಲ್ಲೇ ಆಲ್ಮೋಸ್ಟ್ ಅಲ್ಲೆಲ್ಲ ಗ್ರೋತ್ ಚೆನ್ನಾಗಿ ಇಳ್ಕೊಳ್ಳುತ್ತೆ. ಭೂಮಿಯಲ್ಲಿ ಇರೋ ಸಾರದಿಂದ ನಾವು ಕೊಟ್ಟಿದ್ದು DAP, ಪೊಟ್ಯಾಶು ಇವೆಲ್ಲ ಭೂಮಿಗೆ ಹಾಕಿರ್ತೀವಿ. ಅದರಲ್ಲಿ ನೀಟಾಗಿ ಸಾರ ಇಳ್ಕೊಂಡು ನೀಟಾಗಿ ಗ್ರೋತ್ ಆಗುತ್ತೆ. ಮತ್ತು 25ರಿಂದ 45, 50 ದಿನವರೆಗೂ ಇದು ಕೊಟ್ಟರೆ 5, 25, 35 ಈ 5 ನೈಟ್ರೋಜನ್ ಕಮ್ಮಿ ಆಗುತ್ತೆ. ಫಾಸ್ಫರಸ್ ಇರೋದು ಕೊಡಿ, ಬ್ರಾಂಚಸ್ ಇನ್ನೂ ಸ್ವಲ್ಪ ಓಪನ್ ಆಗಿ ಹೂವು ನೀಟಾಗಿ ಓಪನ್ ಆಗಿ ಮೊಗ್ಗು ಎಲ್ಲ ಬಂದಿರೋ ಫ್ಲವರಿಂಗ್ ಎಲ್ಲ ಸೆಟ್ ಆಗಿ ನೀಟಾಗಿ ಹಣ್ಣು ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಶೇಪು ರೌಂಡ್ ಶೇಪ್ ಬರುತ್ತೆ ನೀಟಾಗಿ. ಎಂತ ಒಂದು ಬೇರೆ ಗೊಬ್ಬರ ಕೊಟ್ಟೋವಾಗ ಸ್ವಲ್ಪ ತಪ್ಪಡ, ಒಂದು ಸರ್ತಿ ತಪ್ಪಡ ಅಂತ ತೆಲುಗಲ್ಲಿ ಅಂತಾರೆ, ಆ ಥರ ಬರ್ತೀನಿ. ಈ ಶೇಪು ಶೈನಿಂಗು ಚೆನ್ನಾಗಿ ಬರುತ್ತೆ ಇದರಲ್ಲಿ. ಪ್ಲಸ್ 35 ಫಾಸ್ಫರಸ್. ಇದು ಪೊಟ್ಯಾಶಲ್ಲಿ ಕಾಯಿ ದಪ್ಪ ಬರೋದು, ಶೈನಿಂಗ್ ಬರೋದು ಚೆನ್ನಾಗಿ ಬರುತ್ತೆ ಇದರಲ್ಲಿ. ಎರಡು ಬಿಡ್ತೀವಿ. ಇದು ಬಿಟ್ಟ ಮೇಲೆ ಮತ್ತೆ 10 ದಿನ